ಅಥಣಿಯ ಸಿದ್ದೇಶ್ವರ ಜಾತ್ರೆಯಲ್ಲಿ ಆರ್ಸಿಬಿ ಫ್ಯಾನ್ಸ್ಗಳದೇ ಫುಲ್ ಹವಾ ನಡೀತಾ ಇದೆ. ರಥೋತ್ಸವದ ವೇಳೆ ಆರ್ಸಿಬಿ ಕಪ್ ಮೂಲಕ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ. ಈ ಬಾರಿಯೂ ಆರ್ಸಿಬಿ ಟ್ರೋಫಿ ಗೆಲ್ಲಲಿ ಅಂತ ಹರಕೆಯನ್ನು ಹೊತ್ತುಕೊಂಡಿದ್ದಾರೆ ಬಹಳಷ್ಟು ಜನ ಆರ್ಸಿಬಿ ಅಭಿಮಾನಿಗಳು. ರಥೋತ್ಸವಕ್ಕೆ ವಿಶೇಷ ಪುಷ್ಪಾರ್ಚನೆಯನ್ನ ಮಾಡಿರುವಂತಹ ಆರ್ಸಿಬಿ ಫ್ಯಾನ್ಸ್ ಆರ್ಸಿಬಿ ಟ್ರೋಫಿ ಒಳಗೆ ಹೂವಿನ ಜಳಗಳನ್ನು ಇಟ್ಟು ಪುಷ್ಪಾರ್ಚನೆಯನ್ನ ಮಾಡಲಾಗಿರುವಂಥದ್ದು. ಈ ಸಲವೂ ಕಪ್ ನಮ್ದೇ ಅಂತ ಅಭಿಮಾನಿಗಳು ಘೋಷಣೆಯನ್ನ ಹಾಕ್ತಾ ಇದ್ದಾರೆ. ಈ ನೀವು ಆರ್ಸಿಬಿ ಮ್ಯಾಚ್ ನೋಡಿದ್ರೆ ಈ ಬಾರಿಯೂ ಸಹ ಫುಲ್ ಪ್ರಿಪ್ರೇಷನ್ ಮಾಡಿಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ತಕ್ಕನಾಗಿ ಆಟ ಆಡ್ತಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆರ್ಸಿಬಿ ಕ್ರೇಜ್ ಇದೆ ಅಂತ. ಇವತ್ತು ಆರ್ಸಿಬಿ ವರ್ಸಸ್ CSK ಮ್ಯಾಚ್ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆಗೆ ಅಥಣಿಯಲ್ಲಿರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಅಥಣಿಯಲ್ಲಿ ಜಾತ್ರೋತ್ಸವ ಇರುತ್ತೆ. ಆ ಜಾತ್ರೆಯ ಸಂದರ್ಭದಲ್ಲಿ ಆ ದೇವರ ಮೇಲೆ ಆ ಆರ್ಸಿಬಿ ಗೆಲುವನ್ನು ಸಾಧಿಸಿರುವಂತಹ ಟ್ರೋಫಿ ಇದೆ ಅಲ್ಲ, ಆ ಟ್ರೋಫಿಯ ಮೂಲಕವಾಗಿ ಪುಷ್ಪಾರ್ಚನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಈ ಬಾರಿಯೂ ಸಹ ಆರ್ಸಿಬಿ ಮತ್ತೆ ಗೆದ್ದು ಬರಬೇಕು ಅನ್ನುವಂತಹ ಹರಕೆಯನ್ನು ಬಹಳಷ್ಟು ಜನ ಅಲ್ಲಿ ಆರ್ಸಿಬಿ ಅಭಿಮಾನಿಗಳು ಹೊತ್ಕೊಂಡಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಆರ್ಸಿಬಿ ಕ್ರೇಜ್ ಈ ಬಾರಿಯೂ ಸಹ ಮುಂದುವರಿತಾ ಇದೆ. ಈ ಬಾರಿಯೂ ಸಹ ಆರ್ಸಿಬಿ ಕಪ್ಪನ್ನು ಗೆಲ್ಲುತ್ತೆ, ಅದಕ್ಕೆ ಬೇಕಾಗಿರುವಂತಹ ಪ್ರಿಪ್ರೇಷನ್ ಮಾಡಿಕೊಂಡಿದೆ, ನಾವು ಅದಕ್ಕೆ ಸಪೋರ್ಟಿವ್ ಆಗಿರ್ತೀವಿ ಅಂತ ಆರ್ಸಿಬಿ ಅಭಿಮಾನಿಗಳು ಯಾವ ರೀತಿಯಾಗಿ ನೋಡಿ. ಈ ಆರ್ಸಿಬಿ ಕ್ರೇಜ್ ಎಷ್ಟರ ಮಟ್ಟಿಗಿದೆ ಅಂದರೆ ಮೊದಲ ಮ್ಯಾಚ್ ಆರಂಭ ಯಾವಾಗ ಆಗುತ್ತೆ, 19ನೇ ಆವೃತ್ತಿ ಆರಂಭ ಆಗಿದ ಮೊದಲ ಮ್ಯಾಚ್ಗೆ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದು ಕೇವಲ 2 ರಿಂದ 3 ನಿಮಿಷದಲ್ಲಿ. ಅದಾದಮೇಲೆ ಎರಡನೇ ಮ್ಯಾಚ್ ಅಂದರೆ ಇವತ್ತು ನಡೆಯುವಂತಹ CSK ವರ್ಸಸ್ ಆರ್ಸಿಬಿ ಈ ಮ್ಯಾಚ್ಗೆ ಕೇವಲ ಒಂದೇ 1 ನಿಮಿಷದಲ್ಲಿ ಇಡೀ ಕ್ರೀಡಾಂಗಣದ ಸೀಟ್ಗಳು ಸೇಲ್ ಆಗ್ತವೆ. ಅಂದರೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇರಬೇಕು, ಅದಕ್ಕೆ ಎಷ್ಟು ಹೊತ್ತು ಕಾಯ್ಕೊಂಡು ಕೂತ್ಕೊಂಡಿದ್ರು ಅಭಿಮಾನಿಗಳು. ಅದರ ಜೊತೆಗೆ ಬಹಳಷ್ಟು ಜನರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಬೇಸರ ಇನ್ನೂವರೆಗೂ ಇದೆ. ಒಂದು ಮ್ಯಾಚ್ ಆದರೂ ನೋಡ್ಬೇಕು ನಾವು ಆರ್ಸಿಬಿ ಮ್ಯಾಚು, ಅದರಲ್ಲೂ ಸ್ಪೆಷಲಿ CSK ವರ್ಸಸ್ ಆರ್ಸಿಬಿ ಮ್ಯಾಚ್ ಅಂದರೂ ಎಷ್ಟಾದರೂ ಕೊಡೋಕೆ ರೆಡಿ ಇರುವಂತಹ ಅಭಿಮಾನಿಗಳಿದ್ದಾರೆ. ಇವತ್ತು ಅದೇ ರೀತಿಯಾದಂತಹ ಕ್ರೇಜ್ ಇದೆ. ಅದರ ಜೊತೆಗೆ ದೇವರ ಮೊರೆ ಹೋಗಿರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ.